ಓಕೆ, ಲಾಸ್ಟ್ ವೀಕ್ ಅಲ್ಲಿ ಅಶ್ವಿನಿ ಅವ್ರ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ಹೈಲೈಟ್ ಆಗಿದ್ ಮಾತ್ರ ಕಾವ್ಯ ಅವರು ಅನ್ನೋದು ಒಂದಷ್ಟು ಜನಗಳ ಅಭಿಪ್ರಾಯ. ನಿಮ್ಗೆ ಏನ್ ಅನ್ಸತ್ತೆ? ಇರ್ಬೋದು, ಯಾಕಂದ್ರೆ ಒಂದೇ ಟಾಸ್ಕ್ ರಘು ಸರ್ ಎದುರುಗಡೆ ಆಡಿದ್ದು. ಏನಾಗುತ್ತೆ, ನೀವು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತ ನೀವು ಯಾರ ಎದುರುಗಡೆ ಹೋರಾಡ್ತಿದ್ದೀರಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಈಗ ಅಶ್ವಿನಿ ಮತ್ತೆ ನಾನು ಇದ್ದಾಗ ಅವ್ರು ಫಿಸಿಕಲಿ ಹೇಗಿದ್ದಾರೆ, ನಾನು ಫಿಸಿಕಲಿ ಹೇಗಿದ್ದೀನಿ ಅಂದಾಗ, ಸೊ ನೀವು ಯಾರ ಜೊತೆ ಆಟ ಆಡ್ತಿದ್ದೀರಾ ಅನ್ನೋದು ಮ್ಯಾಟ್ರ್ ಆಗುತ್ತಲ್ವ. ಕಾವ್ಯ ಆಟ ಆಡ್ಸಿದ್ದು ರಘು ಸರ್ನ. ಸೊ ಅವ್ರು ಹೆಂಗಿದ್ದಾರೆ, ಕಾವ್ಯ ಹೇಗಿದ್ದಾರೆ ಅಂದಾಗ, ರಘು ಸರ್ನ ಸುಸ್ತು ಮಾಡಿಸಿದಾಳೆ ಅಂದಾಗ ಅಲ್ಲಿ ಮ್ಯಾಟ್ರ್ ಆಗುತ್ತೆ. ನೀವು ಯಾರ ಜೊತೆ ಆಡ್ತಿದ್ದೀರಾ ಅನ್ನೋದೇ ಹೈಲೈಟ್ ಆಗುತ್ತೆ ಹೊರತು ಹೇಗೆ ಆಡಿದ್ರಿ ಅನ್ನೋದಕ್ಕಿಂತ ಯಾರು ಎದುರುಗಡೆ ಆಡಿದ್ರಿ, ಎದುರಾಳಿ ಯಾರಾಗಿದ್ರು ಅನ್ನೋ ತುಂಬಾ ಮ್ಯಾಟ್ರ್ ಆಗುತ್ತೆ. ಓಕೆ, ಇನ್ನ ಒಂದು ದಿನ ಪೂರ್ತಿ ಕುತ್ಕೊಂಡು ಅಳ್ತಿರ್ತೀರಿ ನೀವು, ಅಲ್ಲಿ ಕಿಚನ್ ಅಲ್ಲೂ ಅಳ್ತಿರ್ತೀರಿ, ಸೋಫಾ ಮೇಲೆ ಕುತ್ಕೊಂಡು ಅಳ್ತಿರ್ತೀರಿ, ಆಮೇಲೆ ದೇವ್ರ ಹತ್ರ ಹೋಗಿ ಅಳ್ತಿರ್ತೀರಿ. ಒಂಥರ ಅದು ಪಶ್ಚಾತ್ತಾಪದ ಆಳು ಏನಾದ್ರು ಆಗಿತ್ತಾ ಅದು ಅಂತ? ಪಶ್ಚಾತ್ತಾಪ ಅಂತ ಏನಿರಲಿಲ್ಲ. ನಾನು ಹತ್ತಿದ್ದಕ್ಕೆ ನನ್ನ ರಜತ್ ನಡುವಿನ ಜಗಳ ಕಾರಣಕ್ಕೆ ಹತ್ತಿದ್ದು ಹೊರತು ಬೇರೆ ಯಾರ್ದು ರೀಸನಿಂಗ್ಗೆ ಪಶ್ಚಾತ್ತಾಪಕ್ಕೆ ಎಲ್ಲರೂ ನನ್ನ ಫ್ಯಾಮಿಲಿ ಬಗ್ಗೆ ಏನೋ ಕಮೆಂಟ್ ಮಾಡ್ತಾರೆ. ಸೊ ಅದು ಬೇಜಾರಾಗುತ್ತೆ. ನಾನು ಈಗ 6 ತಿಂಗಳಾಗಿದೆ ಮದುವೆ ಆಗಿ, ತಾಯಿ ಮನೆ ಬಿಟ್ಟು ಬಂದಿದ್ದೀನಿ. ಸೊ ಗಂಡನ ಮನೇಲಿ ಸೆಟ್ಲ್ ಆಗ್ತಿದ್ದೀವಿ ಅನ್ನೋವಾಗ ಮತ್ತೆ ಬಿಗ್ ಬಾಸ್ ಮನೆಗೆ ಬಂದಿರ್ತೀವಿ, 2 ಮನೇನ ಬಿಟ್ಟು ಹೊರಗಡೆ ದೂರ ಬಂದಿರ್ತೀನಿ. ಸೊ ಆ ಸಂದರ್ಭದಲ್ಲಿ ನನ್ನ ಫ್ಯಾಮಿಲಿ ಮೇಲೆ ಮಾಡಿದ ಕಮೆಂಟು ತುಂಬ ನೋವಾಗುತ್ತೆ. ಬಿಕಾಸ್ ಈ ಒಂದು ಹಂತದ ಕ್ರಾಸ್ ಆದ್ಮೇಲೆ ಅದೊಂದು ಥರ ಬೇರೆ. ಸೊ ಎಲ್ಲ ಒಂದು ಕಡೆ ಆ ಕಮೆಂಟ್ಗಳು ತುಂಬ ನೋವು ಮಾಡಿತ್ತು. ಸೊ ಯಾರ ಮನೇಲೂ ಪ್ರಾಬ್ಲಮ್ ಇಲ್ಲ ಅಂತಿಲ್ಲ, ಎಲ್ಲರ ಮನೇಲೂ ಅವ್ರವ್ರ ಫ್ಯಾಮಿಲಿ ಇಶ್ಯೂಸ್ ಇದ್ದೇ ಇರುತ್ತೆ. ಸೊ ನೀವು ಯಾವುದೋ ಒಂದು ದೊಡ್ಡ ವೇದಿಕೆನಲ್ಲಿ ಬಂದು ನೀವು ಇನ್ನೊಬ್ಬರ ಫ್ಯಾಮಿಲಿ ವಿಷಯನ ಎತ್ತಾಡ್ತೀರಾ ಅಂದಾಗ ಸಹಜವಾಗಿ ಅದು ನೋವಾಗುತ್ತೆ. ಸೊ ಆ ನೋವಿಗೆ ನಮ್ಮ ಮನೆಯವರೆಲ್ಲ ನೆನಪಾಗಿ ನಾನು ಹತ್ತಿದ್ದೆ ಬಿಟ್ಟು ಬೇರೆ ಯಾವುದೇ ಪಶ್ಚಾತ್ತಾಪ ನನಗಿರಲಿಲ್ಲ. ನಾನು ಇವತ್ತಿಗೂ ಇದಕ್ಕೆ ಈಗಲೂ ನಾನು ಇನ್ನೇನು ನನ್ನ ಹಸ್ಬೆಂಡ್ ಹತ್ರ ಮಾತಾಡ್ತಾ ಅದನ್ನೇ ತುಂಬ ಬೇಜಾರಾಯಿತು. ಬಿಕಾಸ್ ಯಾರ ಮನೇಲಿ ಫ್ಯಾಮಿಲಿ ಪ್ರಾಬ್ಲಮ್ ಇಲ್ಲ, ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಇಲ್ಲ, ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಇಲ್ಲ, ಎಲ್ಲರ ಮನೇಲೂ ಇರುತ್ತೆ. ಬಟ್ ನೀವು ಶೋ ಅಂತ ಬಂದಾಗ ನೀವು ಅದನ್ನು ಅಷ್ಟು ದೊಡ್ಡ ವೇದಿಕೆಯಲ್ಲಿ ಎತ್ತಾಡೋದು, ಆ ಮೂಲಕ ಅವ್ರಿಗೆ ನೋವು ಮಾಡೋದು ತುಂಬ ಬೇಜಾರಾಗುತ್ತೆ. ಸೊ ಹಂಗಾಗಿ ನಂಗೆ ಬೇಜಾರಾಯಿತು ಅಂತಲೇ. ಸೊ ಆ ಕಾರಣಕ್ಕೆ ನಾನು ಓಕೆ, ಆ ಜಗಳದಲ್ಲಿ ಅಂದ್ರೆ ಅವರು ಸುಳ್ಳಿ ಅಂತ ನಿಮ್ಗೆ ಅಂದಾಗ ನಿಮ್ಮ ಫ್ಯಾಮಿಲಿ ಸರ್ನೇಮೇ ಸುಳ್ಳು ಅಂತ ಹೇಳ್ಬಿಟ್ಟು ನೀವು ಹೇಳ್ತೀರಿ. ಅಂದ್ರೆ ಫ್ಯಾಮಿಲಿ ವಿಚಾರ ನೀವು ತೆಗೆದಿದ್ದ ಫಸ್ಟ್ ಅವ್ರು ಮಾತಾಡಿದ್ದ ಅಂತ? ನಾನು ನಿಮ್ಮ ಫ್ಯಾಮಿಲಿ ಸರ್ನೇಮೇ ಸುಳ್ಳು ಅಂತ ಹೇಳಿಲ್ಲ. ನಾನು ಹೇಳಿದ್ದು ನಿಮ್ಮ ಫ್ಯಾಮಿಲಿ ಸರ್ನೇಮ್ ಆಗಿರ್ಬೋದು ಸುಳ್ಳಿ ಅನ್ನೋದು, ಅದನ್ನ ನೀವು ಇಟ್ಕೊಳ್ರಿ, ನಂಗೆ ಬೇಕಾಗಿಲ್ಲ, ನಂಗೆ ನನ್ನ ಸರ್ನೇಮ್ ಬೇರೆ ಇದೆ ಅಂತ ಹೇಳಿದ್ದು ಹೊರತು ನಿಮ್ಮ ಫ್ಯಾಮಿಲಿ ಸರ್ನೇಮೇ ಸುಳ್ಳು ಅಂತ ಹೇಳಿಲ್ಲ. ಬಿಕಾಸ್ ಅವನು ಈ ಹಿಂದಿನ ಸೀಸನಲ್ಲಿ ಹೇಳೋರು, ಹೌದು ಸುಳ್ಳೆ ನಮ್ಮ ಮನೆ ದೇವರು ಅಂತೆಲ್ಲ ಇದರ ಜೊತೆ ಮಾತಾಡ್ತಿದ್ರು. ಸುಳ್ಳೆ ನಮ್ಮ ಮನೆದವರು, ನಮ್ಗಳವರು ದಿನಕ್ಕೊಂದು 5 ಸುಳ್ಳು ಹೇಳ್ಬೇಕು ಅಂತ ನಂಗೆ ಮನೇಲಿ ಹೇಳೋರು ಅಂತೆಲ್ಲ ಹಿಂದಿನ ಸೀಸನಲ್ಲಿ ಹೇಳೋರಿದ್ರು. ಸೊ ಆ ಅರ್ಥದಲ್ಲಿ ನಾನು ಹೇಳಿದ್ದು. ಸೊ ಅದಕ್ಕೆ ಅವರು ನನ್ನ ಫ್ಯಾಮಿಲಿಯ ಒಳಗಡೆ ಇರುವಂಥ ಒಂದಷ್ಟು ಮ್ಯಾಟ್ರ್ಗಳನ್ನು ಎತ್ತಾಡ್ತಾರೆ. ಸೊ ಅದೆಲ್ಲ ಬೇಜಾರಾಗುತ್ತೆ ಅಷ್ಟೇ. ನಾನು ಇದರಲ್ಲಿ ನಿಮ್ಮದೇ ಸರ್ನೇಮು ಅಂತ ಹೇಳಿದೆ, ನಿಮ್ದು ಆಗಿರ್ಬೋದು, ಅದನ್ನು ನೀವು ಇಟ್ಕೊಳ್ರೆ ನಂಗೆ ಕೊಡಬೇಡಿ ಅಂತ ಅಷ್ಟೇ ನಾನು ಹೇಳಿದ್ದೆ. ಓಕೆ, ಇದರಿಂದ ನಿಮ್ಮ ರಜತ್ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತಾ, ಹೇಗೆ ಬ್ರೇಕ್ ಆಗ್ಬಿಡುತ್ತಾ ಅಂತ? ನಂದೇ 1000 ನಂದು ಕೆಲಸಗಳೇ ಇರುತ್ತೆ. ನಾನು ಅದ್ರ ಬಗ್ಗೆ ಗಮನನೂ ಕೊಡಲ್ಲ. ಈಗ ನಾನು ಇದೇ ಇಂಡಸ್ಟ್ರಿಯವಳು ಮತ್ತೊಂದು ಅಂತಂದರೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು, ಏನೋ ನಾಳೆ ಮತ್ತೆ ಒಟ್ಟಿಗೆ ಏನೋ ಸೀರಿಯಲ್ ಮಾಡಬೇಕಾ, ಫಿಲ್ಮ್ ಮಾಡಬೇಕಾ ಅಂತ ನಾವು ಯೋಚನೆ ಮಾಡಬೇಕು. ನನಗೆ ಅಂಥ ಯಾವುದೇ ಇದಿಲ್ವಲ್ಲ, ಕಮಿಟ್ಮೆಂಟ್ಸ್ ಇಲ್ವಲ್ಲ. ಹಾಗಾಗಿ ನಾನು ಯಾವುದ್ರ ಬಗ್ಗೆನೂ ಅಷ್ಟು ಗಮನ ನಾನು 11 ಸೀಸನ್ನಲ್ಲಿರುವಂಥ ಕಂಟೆಸ್ಟೆಂಟ್ಸ್ಗಳ ಜೊತೆಗೂ ಕೆಲವ್ರ ಜೊತೆಗೆ ಮಾತ್ರ ತುಂಬ ಕ್ಲೋಸ್ ಆಗಿರೋದು. ಸೊ ಹಾಗಾಗಿ ಅದು ಕ್ಲೋಸ್ನೆಸ್ಸು ಮತ್ತೊಂದು ಮಗದೊಂದು ಅನ್ನೋದಕ್ಕಿಂತ ಆ ಮೂಮೆಂಟ್ ಹೆಂಗೆ ಹೋಗುತ್ತೆ ಹಂಗೆ ಹೋಗ್ತೀವಿ ಅಷ್ಟೇ ಅಂತ.